ಬ್ರಹ್ಮಾವರ ಹಲಸು ಮೇಳ 5 ವರ್ಷಗಳ ಹಿಂದೆ ನಾವು ಸ್ಟಾರ್ಟ್ ಮಾಡಿತ್ತು. ಅದಾದಮೇಲೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕೂಡ ಹಲಸಿನ ಮೇಳ ನಾವು ಮಾಡ್ತಾಯಿದ್ದೀವಿ. ಹಾಗೆ ಸ್ವದೇಶಿ ಉತ್ಪನ್ನಗಳು ಕೂಡ ಅವಕಾಶ ನೀಡ್ತಾ ಇದ್ದೀವಿ ಮೇಳದಲ್ಲಿ. ಮೊದಲ ಬಾರಿಗೆ ಕಳೆದ ತಿಂಗಳ ಮಂಜೇಶ್ವರ ಮಾಡಿದಾಗ ನಮಗೆ ಒಂದು ಪ್ರಥಮ ಬಾರಿಗೆ ದೊಡ್ಡ ಮಟ್ಟದ ಪ್ರಚಾರ ಆಯಿತು. ಸುಮಾರು 60ರಿಂದ 70 ಸಾವಿರ ಜನ ಬಂದರು. ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆಲ್ಲ ಒಂದು ಒಳ್ಳೆಯ ವೇದಿಕೆ ಆಯಿತು. ಹಾಗೆ ಉಪ್ಪಳ ಜನರು ಕೂಡ ಸುಮಾರು ಜನ ನಮ್ಗೆ ಕಾಲ್ ಮಾಡಿ ಉಪ್ಪಳದಲ್ಲಿ ಮಾಡಿ ಅಂತ ಹೇಳಿದಾಗ ನಾವು ಕೂಡ ಬೇರೆ ಮೇಳದಲ್ಲಿ ಒಂದು ಕ್ಯಾನ್ಸಲ್ ಮಾಡಿ ಉಪ್ಪಳದಲ್ಲಿ ನಾವು ಮೇಳ ಮಾಡಿದ್ದೀವಿ. ಈ ಮೇಳ ನಿರಂತರವಾಗಿ ಇವತ್ತಿಂದ 9, 10, 11 ಆದಿತ್ಯವಾರ, ಸೋಮವಾರ, ಮಂಗಳವಾರ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9:30 ಗಂಟೆವರೆಗೆ ನಿರಂತರವಾಗಿ ಉಪ್ಪಳದ ಬಂದಿಯೋಡಿನ ಪಚ್ಚಂಬಳದಲ್ಲಿ ಗಾರ್ಡನ್ ಸಿಟಿ ಆಡಿಟೋರಿಯಂ ನಡೀಲಿಕ್ಕಿದೆ. ಹಲಸು ತಗೊಳ್ಳೋ ಅಂದರೆ ನಾವು ಬ್ರಹ್ಮಾವರದಲ್ಲಿ ಪ್ರಥಮ ಮಾಡುವಾಗ ನಿಮ್ಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲೆಲ್ಲ ಈ ಹಸಿದಾಗ ಹಲಸಿನನ್ನು ತಿಂತಾಯಿದ್ರು ಹಿಂದಿನ. ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಜನರಿಗೆ ದುಡ್ಡಿನ ಇದಿಲ್ಲ, ಊಟ ಮಾಡಲಿಕ್ಕೆ ಎಲ್ಲದೂ ವ್ಯವಸ್ಥೆ ಇದೆ. ಹಲಸು ಮೌಲ್ಯವರ್ಧನೆ ಆಗ್ತಾ ಇಲ್ಲ. ರೋಡ್ ಸೈಡಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬಿದ್ದು ವೇಸ್ಟ್ ಆಗ್ತಾ ಇತ್ತು. ಅದನ್ನು ಮೌಲ್ಯವರ್ಧನೆ ಮಾಡಬೇಕಂತ ಪ್ರಥಮ ಬಾರಿಗೆ ನಾವು ಮಾಡಿತ್ತು. ಅದರದ್ದು ಬೈ ಪ್ರಾಡಕ್ಟ್ಸ್ ಹಲಸಿನ ಇರುವಂಥ ಹಪ್ಪಳ, ಚಿಪ್ಸು, ಮಂಚೂರಿ, ಅದನ್ನು ಜಿಲೇಬಿನ ಇಂಟ್ರೊಡ್ಯೂಸ್ ಮಾಡ್ತಾರೆ ಬ್ರಹ್ಮಾವರದಲ್ಲಿ. ಹೋಳಿಗೆ ಈ ವರ್ಷ ಕಜ್ಜಾಯಿನ ಇಂಟ್ರೊಡ್ಯೂಸ್ ಮಾಡ್ತಾರೆ ಹಲಸಿನ ಹಣ್ಣಿದು. ಇದರಿಂದ ಏನಾಗುತ್ತೆ ಅಂದರೆ ಒಂದು ಪ್ರೋಟು ಡಿಮಾಂಡ್ ಬಂತು, ಹಲಸಿಗೂ ಡಿಮಾಂಡ್ ಬಂತು, ಜನರ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಯಾಕಂದರೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, ಹಲಸು ಡೈಜೆಷನಿಗೆ ಒಳ್ಳೆಯದು, ಲಿವರಿಗೆ ಒಳ್ಳೆಯದು, ಹೈ ಪ್ರೋಟೀನ್ ಇದೆ. ದೇಹದಲ್ಲಿರುವಂಥ ಮಕ್ಕಳಿಗೆ, ಹೆಚ್ಚಿನ ಮಕ್ಕಳಿಗೀಗ ಮೈದಾ ತಿಂದು ದೇಹದಲ್ಲಿ ವಿಟಮಿನ್ಗಳಿಲ್ಲ, ಯಾಕೆಂದರೆ ಪ್ಲಾಸ್ಟಿಕ್ ತಿಂತಾ ಇದ್ದಾರೆ. ಇದು ಹಲಸು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಈ ವ್ಯಾಪಾರಸ್ಥರಿಗೆ ನಾವು ಈ ಮೇಳದ ಮೂಲಕ ಸಪೋರ್ಟ್ ಮಾಡ್ತಾಯಿದ್ದೀವಿ. ಹಾಗೆ ಹಲಸು ಜೊತೆಗೆ ಬೇರೆ ಉತ್ಪನ್ನಗಳು, ಯಾಕಂದರೆ ಬರೀ ಹಲಸಿದ್ರೆ ಏನಾಗುತ್ತೆ ಅಂದರೆ ಒಂದು 5-6 ಸ್ಟಾಲ್ ಇರುತ್ತೆ, ಹೆವಿ ಜನ ಬರ್ತಾರೆ, ಆವಾಗ ನಮ್ಗೆ ಇದಾಗೋದಿಲ್ಲ. ಅದಕ್ಕೋಸ್ಕರ ಬೇರೆ ಉತ್ಪನ್ನಗಳಿಗೆ ಕೂಡ ಅವಕಾಶ ನೀಡ್ತಾ ಇದ್ದೀವಿ. ಈ ಹಲಸು ನೀವು ಬಳಸ್ತೀರಲ್ಲ, ಈಗ ಕಳೆದ ಒಂದಷ್ಟು ವರ್ಷಗಳಿಂದ ನೀವು ಈ ಮೇಳಗಳನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಡಿಮಾಂಡ್ ಈಗ ಇಂಟರ್ನ್ಯಾಷನಲ್ ಆಗಿ ಏನಾದರೂ ತುಂಬ ಡಿಮಾಂಡ್ ಆಗಿದೆ. ಹಲಸಿನ ಪಲ್ಪ್ ಡಿಮಾಂಡ್ ಬಂದಿದೆ. ಹಲಸಿನ ವೆರೈಟಿ ಫಾರಿನ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಈಗ ಸುಮಾರು ಕಂಪನಿಗಳು ಬಂದಿದೆ. ಚಿಪ್ಸು ಮತ್ತು ಹಪ್ಪಳ ಇದೆಯಲ್ಲ, ತುಂಬ ಈಗ ಡಿಮಾಂಡ್ ಕ್ರಿಯೇಟ್ ಆಗಿದೆ. ಮೊದಲು ಹಲಸಿನ ಚಿಪ್ಸು, ಹಲಸಿನ ಸ್ವಲ್ಪ ಜನ ತಗೊಳ್ತಿದ್ರು. ಆದರೆ ಈಗ ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಕೂಡ ಹಲಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಮೊದಲು ಕೆಲವರು ಯಾರೋ ಅವ್ರ ಮನೆಯಲ್ಲಿ ಮಾಡ್ಕೊಳ್ತೀವಿ, ನಿಮ್ಗೆ ಗೊತ್ತಿದೆ, ಹಲಸನ್ನು ಅವ್ರವ್ರ ಮನೇಲಿ ಮಾಡ್ಕೊಳ್ತಿದ್ರು. ಅದು ಈಗೇನಾಗಿದೆ, ರೆಡಿ ಮಾರ್ಕೆಟೇ ಕ್ರಿಯೇಟ್ ಆಗಿದ್ದರಿಂದ ಈ ಥರ ಮೇಳಗಳಲ್ಲಿ ನಾವು ಮೊನ್ನೆಯಷ್ಟೇ ಹುಬ್ಬಳ್ಳಿ ಮೇಳ ಮುಗಿಸಿ ಬಂದಿತ್ತು. 1 ಟನ್ ಹಲಸಿನ ಚಿಪ್ಸು ಮತ್ತು ಹಲಸಿನ ಹಪ್ಪಳ ಖಾಲಿಯಾಗಿದೆ. ಯಾಕೆಂದರೆ ನಮ್ಮ ಕೊಡುವವರು, ನಮ್ಮ ಈ ಮಾರಾಟಗಾರಿ ಕೊಡುವವರು ಒಂದು ಫ್ಯಾಕ್ಟ್ರಿ, ಅವರೇ ನನಗೆ ಸ್ವತಃ ಹೇಳಿದ್ದು 1 ಟನ್ ಖಾಲಿಯಾಗಿದೆ. ಇದರಿಂದ ಏನಾಗುತ್ತೆ ಅಂದರೆ ಹಲಸು ಬಳಕೆ ಆಗುತ್ತೆ, ಬೇರೇನಿಲ್ಲ. ಹಲಸಿನ ಹಣ್ಣಿನ ಜಿಲೇಬಿ ಮತ್ತು ಕಜ್ಜಾಯ. ಹಲಸಿನ ಜಿಲೇಬಿ ಮತ್ತು ವಿಶೇಷ ಅಂದರೆ ಇದು ಆರಂಭಿಸಿ ಒಂದು 10 ವರ್ಷ ಆಯಿತು. ಈಗ ನಾವು ಕುಂದಾಪುರ ತಾಲೂಕು ಗುಡ್ಡಮಾಡಿ ಅಂತ ಸುಬ್ರಹ್ಮಣ್ಯ ಸ್ವೀಟು ಮತ್ತು ಸುಬ್ರಹ್ಮಣ್ಯ ಲಕ್ಷ್ಮೀದೇವಿ ಸ್ವೀಟು ಗುಡ್ಡಮಾಡಿ ಕುಂದಾಪುರ ತಾಲೂಕು. ಅಂದರೆ ಈ ಇವೆಂಟಿಗೆ ನಮ್ಮನ್ನು ಕರೆಸಿದ್ದಾರೆ. ನಾವು ಈ ಸಲ ಶಿವಮೊಗ್ಗ, ಸಾಗರ, ಇಲ್ಲಿ ನಿಮ್ಮದು ಇಲ್ಲಿ ಕಾಸರಗೋಡು ರೀಚಿಗೆ ಮಂಜೇಶ್ವರ ಅಲ್ಲಿ ಕರೆಸಿದ್ರು. ಮತ್ತು ಲಾಸ್ಟ್ ಟೈಮ್ ಇಲ್ಲಿ ಮಾಡ್ತೀವಿ ಅಂತ ಹೇಳಿದರು, ಗಣೇಶಣ್ಣ ಅವರೆಲ್ಲ ಒಟ್ಟು ಮಾಡಿ ಇಲ್ಲಿ ನಮ್ದು ಕರೆಸಿದ್ರು ಅವರು ಇವೆಂಟಿಗೆ. ಹಲಸಿನ ಹಣ್ಣಿನ ಜಿಲೇಬಿ ಉಂಟು, ಚಿಪ್ಸ್ ಉಂಟು, ಹಲಸಿನ ಹಣ್ಣಿನ ಹಪ್ಪಳ ಉಂಟು, ಹಲಸಿನ ಹಣ್ಣಿನ ಕಜ್ಜಾಯ ಉಂಟು. ವಿಶೇಷವಾಗಿ ಹಲಸಿನ ಹಣ್ಣಿನ ಜಿಲೇಬಿ ತುಂಬ ಫೇಮಸ್ ಇದೆ. ಈಗ ತುಂಬ ಇವೆಂಟಲ್ಲಿ ನಾವು ಮಾಡಿದ್ದೇವೆ, ಸುಬ್ರಹ್ಮಣ್ಯ ಅಲ್ಲಿ ಎಲ್ಲ ತುಂಬ ಇದೆ, ಈಗ ಮಾಡಿದ್ದೇವೆ. ಅದಕ್ಕೆ ಸ್ವಲ್ಪ ಹಲಸಿನ ಹಣ್ಣಿನ ಜಿಲೇಬಿಗೆ ತುಂಬ ಪ್ರಾಮುಖ್ಯತೆ ಇದೆ. ತುಂಬ ಜನ ಖರೀದಿ ಮಾಡ್ತಾ ಇದ್ದಾರೆ. ತುಂಬ ಜನ ಬಂದು ಟೇಸ್ಟೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಹಲಸಿನ ಹಣ್ಣಿನಲ್ಲಿ ಸ್ವಲ್ಪ ಬೊಕ್ಕೆ ಅಂತ ಬರ್ತದೆ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಸ್ವಲ್ಪ ಬೊಕ್ಕೆ ಅಂತ ಬರ್ತದೆ. ಆ ಬೊಕ್ಕೆ ಅದು ತಂದು ಆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ನಮ್ಮ ಈ ಹಿಟ್ಟಿಗೆ ಅದನ್ನು ಮಿಕ್ಸ್ ಮಾಡಿ ಅದರ ಮೇಲೆ ಜಿಲೇಬಿ ಎಣ್ಣೆ ಕಾದ ಮೇಲೆ ಜಿಲೇಬಿ ಬಿಡ್ತೇವೆ ನಾವು. ಅದರ ಸಕ್ಕರೆ ಪಾಕ ಮಾಡಿ, ಸಕ್ಕರೆ ಪಾಕದಲ್ಲಿ ಟೇಸ್ಟಿಂಗ್ ಮಾಡಿ ನೋಡಬೇಕು, ಅದು ಏನು ಹುಳಿ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡಿ ಆಮೇಲೆ ಪಾಕಕ್ಕೆ ಹಾಕಬೇಕು ಜಿಲೇಬಿ. ಬಿಸಿ ಎಣ್ಣೆ
ನಾನು ಭರತ್ ಕುಮಾರ್ ಶೆಟ್ಟಿ ಅಂತ ಬ್ರಹ್ಮರನ್ ಹರಡಿದಿಂದ ಮನೀಷಾ ಕ್ಯಾಟ್ರರ್ಸ್ ಅಂತ. ನಾನು ಬೇಸಿಕಲಿ ಕ್ಯಾಟ್ರರ್ಸು. ಇದು ಮತ್ತು ಈಗ ಮೇಳಕ್ಕೆಲ್ಲ ಹಲಸಿನ ಹಣ್ಣಿನ ಇದು ಸ್ಟಾಲ್ ಹಾಕ್ತೀವಿ. ಇದು ಹಲಸಿನ ಹಣ್ಣು ಹೋಳಿಗೆ ಫ್ರೆಶ್ ನ್ಯಾಚುರಲ್ ಆಗಿ ಹಲಸಿನ ಹಣ್ಣು ಮತ್ತು ಕೊಬ್ಬರಿ ಪುಡಿ ಮತ್ತು ಕೋವಾ ಹಾಕಿ ಹೋಳಿಗೆ ಮಾಡ್ತೀವಿ. ನಾವು ಮಾಡಿ ಒಂದು ರೆಸ್ಪಾನ್ಸ್ ಒಳ್ಳೆ ಇದೆ ಇವತ್ತು. ನಾವಂದರೆ ಈಗ ನಾವು ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ನಾವು ಇದು ಒಳ್ಳೆ ಇದೆ, ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಇದೆ. ಜನ ಇವತ್ತು ಬೆಳಗಿಂದ ಸ್ಟಾರ್ಟ್ ಆಗಿದ್ದಾರೆ, ಒಳ್ಳೆ ಜನ ರಶ್ ಇದ್ದಾರೆ ಎಲ್ಲ ಕಡೆ. ಇಲ್ಲ, ಬೇರೆ ಕಡೆ ಬೇಕಾದ್ರೆ ಮಾಡಿ ಆರ್ಡ್ರ್ ಇದ್ದಾಗೆ ಮಾಡಿ ಕೊಡ್ತೀವಿ. ನಮ್ಮದು ಬ್ರಹ್ಮವರದಲ್ಲಿ ಇದೆ ಆರ್ಡ್ರ್, ಕ್ಯಾಟ್ರರ್ಸ್ ಇದೆ, ನಾವು ಮಾಡಿ ಕೊಡ್ತೀವಿ. ಬೇಕಾದರೆ ಯಾವ ಫ್ಲೇವರ್ ಬೇಕಾದರೂ ಮಾಡಿ ಕೊಡ್ತೀವಿ. ಹಲಸು ನಾವು ಲೋಕಲಲ್ಲೇ ಪರ್ಚೇಸ್ ಮಾಡ್ತೀವಿ. ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಸೀಸನ್ ಟೈಮಲ್ಲಿ ಫುಲ್ ಸಿಗುತ್ತೆ. ಹಲಸು ಅಂದರೆ ನಾರ್ಮಲ್ ಆಗಿ ನಾವು ಯೆಲ್ಲೋ ಕಲರ್ ಹಲಸು, ಇದು ಲೋಕಲಲ್ಲಿ ಸಿಗೋದು. ಅದಾದ್ರೆ ಮಾತ್ರ ಟೇಸ್ಟ್ ಬರುತ್ತೆ, ಬೇರೆ ಆದರೆ ಅಷ್ಟು ಇದಾಗೋದಿಲ್ಲ, ಹೋಳಿಗೆ ಟೇಸ್ಟ್ ಆಗೋದಿಲ್ಲ. ಇಂಕ್ಲ ಕೈಲಾರ ನ್ಯಾಚುರಲ್ ಐಸ್ ಕ್ರೀಮ್ ಉಪ್ಪಿನಂಗಡಿ ಹಿಡ್ದು ಇಂಕ್ಲ ಜಾಕ್ ಫ್ರೂಟ್ದ ಫೆಸ್ಟ್ ಮೂರು ಬೈದು ಅಂಚಾದ ಇಂಕ್ಲ ಇಪ್ಪನ ಟೋಟಲ್ 16 ಫ್ಲೇವರ್ಸ್ ಉಂಡು. ಜಾಕ್ ಫ್ರೂಟ್ದ ಮೈನ್ ಬುಕ್ಕ ಟೆಂಡ ಕೋಕೋನಟ್ ಮ್ಯಾಂಗೋ ಐಟ್ ಬುಕ್ಕ ಸ್ಪೆಷಲ್ ಆದ ಕಾಟು ಕುಕ್ಕುದ ಉಂಡು. ಬುಕ್ಕ ಸ್ಪೆಷಲ್ ಆದ ಇಂಕ್ಲ ಖಾರದ ಐಸ್ ಕ್ರೀಮ್ ಉಂಡು. ಗಾಂಧಾರಿ ಮುಂಚಿದ ಐಸ್ ಕ್ರೀಮ್ ಖಾರ ಉಂಟು. ಬುಕ್ಕ ಬಜ್ಜೆದ ಐಸ್ ಕ್ರೀಮ್ ಉಂಡು. ಬುಕ್ಕ ಶುಗರ್ ಇತ್ನಕ್ಲಿಗೆ ಶುಗರ್ಲೆಸ್ದ ಖರ್ಜೂರದ ಐಸ್ ಕ್ರೀಮ್ ಉಂಡು. ಸೊ ವೆರೈಟಿ ಐಸ್ ಕ್ರೀಮ್. ನನ್ನ ಹೆಸರು ವಿನಯ್ ಅಂತ. ನಾವು ಕುಂದಾಪುರದಿಂದ ಬರ್ತೇವೆ ಸರ್. ನಾವು ಸುಮಾರು ವರ್ಷಗಳಿಂದ ಈ ಹಲಸಿನ ಮೇಳದಲ್ಲಿ ಹಲಸಿನ ಖಾದ್ಯಗಳನ್ನು ರೆಡಿ ಮಾಡ್ತಾಯಿದ್ದೆ. ನಮ್ಮದಾಗಿ ಮೊದಲನೇದಾಗಿ ಹಲಸಿನ ಕಡಬು ಇದೆ, ಹಲಸಿನ ಮುಳುಕ, ಹಲಸಿನಕಾಯಿ ಕಬಾಬು, ಹಲಸಿನಕಾಯಿ ಮಂಚೂರಿ ಮತ್ತು ಹಲಸಿನಕಾಯಿ ಪೋಡಿ, ಹಲಸಿನ ಪಾಯಸ ಮತ್ತು ಹಲಸಿನ ಶೀರಾ. ಈಗ ಸ್ಪೆಷಲಾಗಿ ಹಲಸಿನ ಬಿರಿಯಾನಿ ಕೂಡ ರೆಡಿ ಮಾಡ್ತಾಯಿದ್ದೀವಿ ಸರ್. ಈಗ ಹೋದ ಬಾರಿ ಮಂಜೇಶ್ವರಕ್ಕೆ ಬಂದಿದ್ವಿ, ಈ ಬಾರಿ ಇಲ್ಲಿ ಉಪ್ಪಳ ಇದಕ್ಕೆ ಬಂದಿದ್ವಿ, ಬಂದೋಡ್ಕಕ್ಕೆ ಬಂದಿದ್ದೀವಿ ಸರ್. ಬೇಡಿಕೆ ಬಿರಿಯಾನಿ ಮತ್ತು ಮಂಚೂರಿ ಕಬಾಬಿಗೆ ತುಂಬ ಬೇಡಿಕೆ ಇದೆ. ಮಾತೆರೆಗಳ ನಮಸ್ಕಾರ. ಇನಿ ಹಳಸು ಮೇಳ ಪನ್ಪುನೊಂಜಿ ಮಲ್ಲ ಕಾರ್ಯಕ್ರಮ ಮುರಣಿದಾತ ದಿನೊಟ್ಟು ಮಂಜೇಶ್ವರದ ಮಣ್ಣಡು ಕಲಾಸ್ಪರ್ಶಡಾದ್ ಐತಿಹಾಸಿಕ ಮಲ್ಲ ಮೇಳ ಅಂತ ಪನ್ಪುನಂಚಿನ ಪುಗರ್ತೆದ ಪುದರ್ದೊಟ್ಟುಗು ಇನಿತಾತಿ ದಿನೊಟ್ಟು ಉಪ್ಪಳದ ಬಂದಿಯೋಡದ ಪಚಲಂಪಾರ್ಯದ ಜನರ ಬೇಡಿಕೆಗೋಸ್ಕರ ರತನ್ ಮಂಜೇಶ್ವರ ಬುಕ್ಕ ఆయన ಟೀಮ್ ಕುಂದಾಪುರ ಟೀಮ್ ದಕ್ಕಲು ಮೂಲ ಆಯೋಜನೆ ಮಂತದೇರಿ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮನ್ಪೇರಿ ನಾನು ಲೆತ್ತಿತ್ತೇರು. ಉದ್ಘಾಟನೆ ಮಂತದಾಂಡು ಐಕೆ ಶುಭ ಆಶೀರ್ವಾದ ಮಂತೆ ಅಂಚೆನೆ ಈ ಕಾರ್ಯಕ್ರಮಕ್ಕೂ ಮಾತ ಧರ್ಮದಕ್ಕಲು ಬತ್ತದು. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಂತದು ನಮ್ಮ ಹಿರಿಯಾಕುಲು ಮಂತನಂಚಿನ ತಿಂಡಿ ತೆನಸಿನ ನೆನಪು ಮನ್ಪಡೋದಾಂಡು ಇಂಚಿನ ಮೇಲ ಮಾತ್ರ ಕಾರಣ. ಅಂಚಿನೊಂಜಿ ಮಲ್ಲ ಕಾರ್ಯಗೂ ನಿಕಲು ಮಾತಿರಲ ಬಲ್ಲೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮನ್ಪಲೆ ಪಣೊಂದು ಈ ಕಾರ್ಯಕ್ರಮಗೂ ಶುಭಾಶೀರ್ವಾದ ಮಂತೊಂದುಲ್ಲೆ. ഇത് വന്നിട്ട് ഹൈഗാർഡ് വന്നിട്ടാണ്, കോയമ്പത്തൂർ ബേസ്ഡ് കമ്പനിയാണ്. നമ്മൾ മമിത ബൈജുവാണ് നമ്മുടെ ആഡ്, നമ്മുടെ ബാനറും കാര്യങ്ങളെല്ലാം ഉണ്ട്. ഇത് വന്നിട്ട് മാറ്റിക് ലിക്വിഡ് മീൻസ് ഫ്രണ്ട് ലോഡും ടോപ്പ് ലോഡും ഉണ്ട്. 2 വേരിയൻ്റാണ്. ഫാബ്രിക് കണ്ടീഷണർ ഉണ്ട്, പിന്നെ നമുക്ക് സോപ്പ് ഉണ്ട്. എല്ലാം കോയമ്പത്തൂർ പ്രൊഡക്റ്റാണ്. നല്ല റെസ്പോൺസാണ്, എല്ലാം സെറ്റാണ്, കാര്യങ്ങളെല്ലാം ഓക്കെയാണ്. ഇതേമാതിരി ഒരു ഇത് നമ്മളിതുവരെയും കണ്ടിട്ടില്ല. അതേമാതിരി എല്ലാ മാസം നടക്കുകയാണെങ്കിൽ നമുക്കൊരു നല്ലൊരു ഫ്യൂച്ചറായിട്ട് നമുക്ക് അധികമായിട്ട് ചെയ്യാൻ പറ്റുന്നൊരു സെറ്റപ്പാണ്. വന്നിട്ടുണ്ടായിരുന്നു. എനിക്ക് നമ്മുടെ സ്റ്റാഫ് ഉണ്ടായിരുന്നു, എനിക്ക് വരാൻ പറ്റില്ല. പക്ഷേ കഴിഞ്ഞ ദിവസം നമുക്ക് നല്ല സപ്പോർട്ടായിരുന്നു. അതുകൊണ്ടാണ് നമ്മളിപ്പോൾ കമ്പനി സ്ട്രൈറ്റ് ആയിട്ട് ചെയ്യാന്നുള്ള ലെവലിൽ ചെയ്തത്. നമുക്ക് ഒരു 10-15 ಎಕ್ಸ್ಕ್ಯೂಸ್ ಉಂಟು ಎಲ್ಲ. ನಮಸ್ಕಾರ, ನನ್ನ ಹೆಸರು ಹೇಮ, ಉಡುಪಿಯಿಂದ ಬಂದಿದ್ದೇನೆ. ನಾನು ತೇಜಸ್ವಿ ಹೋಮ್ ಪ್ರಾಡಕ್ಟ್ ಅಂತೇಳಿ ಉಡುಪಿಯಲ್ಲಿ ಶಾಪ್ ಮಾಡಿಕೊಂಡು ಎಲ್ಲ ಹೋಮ್ ಪ್ರಾಡಕ್ಟನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಹಲಸಿನ ಹಣ್ಣಿನ ವಿವಿಧ ರೀತಿಯ ತಿಂಡಿ ತಿನಿಸು ಅಂದರೆ ಹಲಸಿನ ಹೋಳಿಗೆ, ಕಜ್ಜಾಯ
ಹಲಸಿನ ಹಣ್ಣಿನ ಮುಳ್ಕ ಮತ್ತು ಗಟ್ಟಿ ಇದನ್ನೆಲ್ಲ ಮಾಡಿ ಅದರ ಟೇಸ್ಟನ್ನು ಕೊಡ್ತಾ ಇದ್ದೇನೆ. ಹಾಗೆ ನಾವು ಲಾಸ್ಟ್ ಟೈಮ್ ಮಂಜೇಶ್ವರದಲ್ಲೂ ನಮಗೆ ಉತ್ತಮ ಸ್ಪಂದನೆ ಇತ್ತು. ಹಾಗೆ ಇಲ್ಲಿ ಕೂಡ ನಮಗೆ ಸಪೋರ್ಟ್ ಮಾಡಬೇಕು, ಎಲ್ಲರೂ ಬರಬೇಕು, ಹಲಸಿನ ಹೋಳಿಗೆಯ ಸವಿಯನ್ನು ಸವಿಬೇಕು, ನಮಗೆ ಒಳ್ಳೆಯ ಒಂದು ವ್ಯಾಪಾರ ಆಗಲಿ, ಹಾಗೂ ಇಲ್ಲಿಯ ಜನತೆಗೆ ಕೂಡ ನಾವು ಒಂದು ಟೇಸ್ಟ್ ಫುಡ್ಡನ್ನು ಕೊಟ್ಟದ್ದಕ್ಕೆ ಅವರಿಗೆ ಕೂಡ ಒಳ್ಳೆಯ ಸವಿರುಚಿಯನ್ನು ನಾವು ಕೊಟ್ಟಂತಾಗಲಿ. ಆರಂಭದಲ್ಲಿ ಹೇಗೆ ಇದರ ಇದು ಆರಂಭದ ನಮ್ಮ ಯೋಜನೆ ಹೇಗೆ ಅಂತೇಳಿದರೆ ಮಂಜೇಶ್ವರ ಹಲಸು ಮೇಳ, ನನಗೆ ಗಣೇಶ್ ಶೆಟ್ಟಿ ಬೆನಕ ಈವೆಂಟ್ಸ್ನ ಗಣೇಶ್ ಶೆಟ್ಟಿ ಇದ್ದಾರಲ್ಲ, ಅವರು ನಮಗೆ 10 ವರ್ಷದ ಹಿಂದಿನ ಪರಿಚಯ ಅವರು. ಹಾಗೆ ಮತ್ತು ಅವರು ಹಲಸುಗಳೆಲ್ಲ ಮೇಳೆಲ್ಲ ಮಾಡ್ತಾಯಿದ್ರು ಎಲ್ಲ ಕಡೆ ಕರ್ನಾಟಕದಲ್ಲಿ. ಹಾಗೆ ಅವರು ಮಾಡುವಾಗ ನಾನು ಅವ್ರ ತಂದು ಹೇಳಿದೆ ಫೋನಲ್ಲಿ, ಗಣೇಶಣ್ಣ ನಮ್ಮ ಊರಲ್ಲಿ ಒಂದು ಇಂಥ ಹಲಸು ಮೇಳ ಆಗೋದಿಲ್ಲ, ಹಾಗೆ ನೀವು ಒಂದು ಮಂಜೇಶ್ವರದಲ್ಲಿ ಮಾಡಬೇಕು, ಅದಕ್ಕೆ ಎಂಥ ವ್ಯವಸ್ಥೆ ಆಗಬೇಕೆಲ್ಲ ನಾನು ಮಾಡಿ ಕೊಡ್ತೇನೆ ಅಂತ ಅವ್ರದ್ದು ಹೇಳಿದೆ. ಹಾಗೆ ಅವರು ಹೇಳಿದ ಆಯ್ತು ಓಕೆ ನೋಡುವ ತಿಳಿಸುವ, ಈಗಲ್ಲ ನಮಗೆ ಎಲ್ಲ ಕಡೆ ಉಂಟು, ಆದ ಕಾರಣ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿದೆ. ಹಾಗೆ ಹೇಳಿದ 3 ವರ್ಷ ಆಯಿತು, ಅವರು ಮಾತ್ರ ಸುದ್ದಿ ಇಲ್ಲ. ಸಡನ್ ಮೊನ್ನೆ ಅವರು ಫೋನ್ ಗಣೇಶನದು ರತನೆ ಊರಲ್ಲಿ ಒಂದು ಹಲಸು ಮೇಳ ಮಾಡುವ ಅಂತ ಹೇಳಿದರು, ಮಂಜೇಶ್ವರದಲ್ಲಿ ಈ ಸಲ ಮಾಡುವ ಅಂತ ಹೇಳಿದರು. ಹಾಗೆ ನಾನು ಹೇಳಿದೆ ಓಕೆ ನೀವು ಆಗ ಬರ್ತೀರಿ ಮೀಟಾಳಿಗೆ ಅಂತೇಳಿ, ನಾನು ನಾಳ್ದು ಬರ್ತೇನೆ ಅಂತ ಹೇಳಿದರು. ಹಾಗೆ ಅವರು ಮಂಜೇಶ್ವರಕ್ಕೆ ಬಂದು ಒಳ್ಳೆಯ ಒಂದು ಸಭಾಂಗಣ ಬೇಕಿತ್ತು ನಮಗೆ. ಹಾಗೆ ನಾವು ಸಭಾಂಗಣ ಹೋಗ್ಲಿಕ್ಕೆ ಇಡೀ ಮಂಜೇಶ್ವರ ತೂಮಿನಾಡಿನ ಹಿಡಿದುಕೊಂಡು ದೊಡ್ಡ ಹಾಲ್ಗಳೆಲ್ಲ ಉಂಟು, ಅಲ್ಲಿ ಹಿಡಿದುಕೊಂಡು ಇಲ್ಲಿ ನಾಯಬಸರ ತನಕ ಬಂದಿದ್ದೀವಿ. ಹಾಗೆ ಎಲ್ಲ ಹಾಲ್ ನೋಡುವಾಗ ನಮಗೆ ಅದಕ್ಕೆ ಅವರಿಗೆ ಹೇಳುವಷ್ಟು ವ್ಯವಸ್ಥೆ ಆಗಬೇಕಿತ್ತು. ಅವರಿಗೆ ಟೋಟಲ್ 300 ಟೇಬಲ್ ಆಗಲಿಕ್ಕೆ ಇರುವಂಥದ್ದು, ಒಟ್ಟು 100-120 ಸ್ಟಾಲ್, ಅದಕ್ಕೆ ಆಗುವಂಥದ್ದು ಯಾವುದಿಲ್ಲ. ಲಾಸ್ಟಿಗೆ ನಾವು ಜೀನ್ಲವಿನ ಮಂತೆರು ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಗೆ ಅವರ ಹಾಲ್ ಉಂಟು ಕಲಾಸ್ಪರ್ಶನ್, ಅಲ್ಲಿಗೆ ನಾವು ತೆರಳಿದೆವು. ಅಲ್ಲಿ ಹೋಗಿ ನೋಡಿದಾಗ ಅವರಿಗೆಲ್ಲ ಖುಷಿ ಆಯಿತು. ಅಲ್ಲಿ ಜನಸ್ಪಂದನೆ ಅಂತೇಳಿದರೆ ಒಳ್ಳೆ ಯಶಸ್ವಿಯಾಗಿ ನಡೆದಿದೆ. ಯಾಕೆಂದರೆ ಅಲ್ಲಿ ಭಾವೈಕ್ಯತೆ ಊರು ಮಂಜೇಶ್ವರದಲ್ಲಿ ಎಲ್ಲ ಧರ್ಮದರು ಒಟ್ಟುಗೂಡಿ ಇರುವಂಥದ್ದು. ಹಾಗೆ ಎಲ್ಲರಿಗೆ ನಾವು ಫಸ್ಟಿಗೆ ಪ್ರಚಾರದಲ್ಲಿ ಎಲ್ಲರಿಗೆ ನಾವು ವಿಷಯವನ್ನು ತಿಳಿಸಿದ್ದೆವು. ಹಾಗೆ ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಹಾಗೆ ನಮಗೆ ಆ ಟೋಟಲ್ ದಿವಸಕ್ಕೆ ಒಂದು 20-25 ಸಾವಿರದಷ್ಟು ಜನ ಬಂದು ಸೇರ್ತಿದ್ರು ಹಲಸು ಮೇಳಕ್ಕೆ. ಯಶಸ್ಸಿನ ನಂತರ ಸೀಮಿತ ದಿನದಲ್ಲಿ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಕಾರಣ ಯಾಕೆ ಅಂತೇಳಿದರೆ 2 ಜನ ಇದ್ದರು ನಮ್ಮ ಉಪ್ಪಳದವರು. ಅವರು ಫೋನ್ ಮಾಡಿ ಹೇಳ್ತಿದ್ರು ಅರ್ಜುನ್ ರತನೆ ನಾಳೆ ಮಾಡಿದ್ರು ಊಟ ಸ್ಟಾರ್ಟ್ ಹಾಕೋಣ, ಉಪ್ಪಳ್ತಿಲ್ಲ ಸ್ಟಾರ್ಟ್ ಹಾಕ ಅಂತೇಳಿ. ಹಾಗೆ ನಾವು ಉಪ್ಪಳದಲ್ಲಿ ಇಲ್ಲಿ ವಾಲ್ ಇಲ್ಲ ಅಂತ ಮೊದಲು ನಾವು ಹೇಳಿದೆವು, ಇಲ್ಲಿ ನಾವು ನೋಡಿದೆವು ಇಲ್ಲಿ ವಾಲ್. ಆಗ ಹೇಳಿದ್ರು ಇಲ್ಲಿ ಒಂದು ಪಚ್ಚಮರದ ಹಾಲ್ ಉಂಟು, ಈಗ ಬಂದು ನೋಡ್ತೀರಾ ಅಂತ ಹೇಳಿದ್ರು. ಹಾಗೆ ಮತ್ತು ನಾವು ಇಲ್ಲಿಗೆ ಬಂದು ನೋಡಿದೆವು. ನೋಡುವಾಗ ನಮಗೆ ಇದು ಸೆಲೆಕ್ಟ್ ಆಯಿತು. ಯಾಕೆಂತೇಳಿ ಈ ಚೇರ್ ಫಿಕ್ಸ್ ಚೇರ್ ಅಲ್ಲ, ಓಪನ್ ಸ್ಟೇಜ್ ಅಲ್ಲ, ಓಪನ್ ಲೆವೆಲ್ ಆಗಿರೋ ಕಾರಣ ಇದು ನಮಗೆ ಆಯ್ಕೆ ಆಯಿತು. ಹಾಗೆ ನಾವು ಇಲ್ಲಿ ಮಾಡಿದ್ದೇವೆ. ಇಲ್ಲಿ ಈಗ ಎಷ್ಟು ಸ್ಟಾಲ್ಗಳು ಬಂದಿದೆ, ಬುಕ್ಕಿಂಗ್ ಆಗಿದೆ ಅಥವಾ ಬರ್ತಾ ಇದೆ? ಟೋಟ್ಲು 120 ಸ್ಟಾಲ್ ಇಲ್ಲಿ ಬರಲಿಕ್ಕೆ. ಈಗ ಅದರಲ್ಲಿ ಕೆಲವು ಮಾತ್ರ ಸ್ಟಾಲ್ ಬಂದ 100ಕ್ಕೆ ಚಿಲ್ಡ್ರಷ್ಟು ಸ್ಟಾಲ್ ಈಗ ಆಲ್ರೆಡಿ ಇಲ್ಲಿ ಉಂಟು. ಬಂದು ಎಲ್ಲರೂ ಈಗ ಸ್ಟಾಲ್ ಹಾಕಿ ಕೂತಿದ್ದಾರೆ. ಇವತ್ತಿನ ಬಿಸ್ನೆಸ್ ಯಾವ ರೀತಿ ಉಂಟು ಅಂತ ನಮಗೆ ಗೊತ್ತಿಲ್ಲ, ಇನ್ನು ನೋಡಬೇಕಷ್ಟೇ ನಮಗೆ. ಈಗ ಎಷ್ಟರಿಂದ ಎಷ್ಟರವರೆಗೆ ತಡೀತದೆ ಈ ಹಲಸು ಮೇಳ? ಇವತ್ತು ಪ್ರಾರಂಭ ಆಗಿದೆ ಬೆಳಿಗ್ಗೆಯಿಂದ, ಇನ್ನು ಮಂಗಳವಾರ ಸಂಜೆ ತನಕ ನಡೀತದೆ. ಕೆಲವೊಮ್ಮೆ ಇವತ್ತು ರಾತ್ರಿ ಒಂದು 10-11 ಗಂಟೆ ತನಕ ಮುಂದುವರಿಬೋದು, ನಾಳೆ ಕೂಡ ನಾಳ್ದು ಕೂಡ. ಅದು ಜನ ಯಾವ ರೀತಿ ಉಂಟು ಆ ರೀತಿ ಅದು ಮುಂದುವರಿಕೊಂಡು ಹೋಗ್ತದೆ.